Hello students, welcome to my e-learning class. It is 2019 case study of market behavior and cost analysis which is on demand forecasting. ಬೇಡಿಕೆ ಮುನ್ನಂದಾಜಿನ ಮೇಲೆ ಇದು ಕೇಸ್ ಸ್ಟಡಿ ಐತಲ್ಲೇ ಪ್ರಕರಣ ಅಧ್ಯಯನ ಐತಿ. ಸೊ ಐ ಆಮ್ ಸಾಲ್ವಿಂಗ್ ದ್ಯಾಟ್. ರೀಡ್ ದ ಕೇಸ್ಲೆಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ. Citizen Watch Company has registered its sales during the last 5 years as under. ಸಿಟಿಸನ್ ವಾಚ್ ಕಂಪ್ನಿಯವರ ಒಂದು ಮಾರಾಟ ಏನೈತಿ, 5 ವರ್ಷದ ಮಾರಾಟ ಏನೈತಿ ಈ ಕೆಳಗಿನ ಪ್ರಕಾರ ಐತಿ ಅಂತ ಹೇಳಿದಾರೆ. ವರ್ಷ ಕೊಟ್ಟಾರ ಇಲ್ಲಿ ಮತ್ತು ಮಾರಾಟ ಕೊಟ್ಟಿದ್ದಾರೆ. ಓಕೆ, ಇಟ್ ಈಸ್ ಇನ್ ಕ್ರೋರ್, ಇಯರ್ ಆ್ಯಂಡ್ ಸೇಲ್ಸ್. ಫಾರ್ 2014 200 ಸೇಲ್ಸ್ ಈಸ್ ದೇರ್. For 2015 250 crores is there. For 2016 it is 300 crore. For 2017 it is 350 crore. For 2018 it is 400 crore. And you have to answer these questions. First question is, what is demand forecasted? ಬೇಡಿಕೆ ಮುನ್ನಂದಾಜು ಅಂದರೆ ಏನು ಅಂತ ಕೇಳಿದಾರೆ. ಕ್ಯಾಲ್ಕುಲೇಟ್ ದ ಸೇಲ್ಸ್ ಆಫ್ ಸಿಟಿಸನ್ ಕಂಪ್ನಿ ಫಾರ್ ದ ನೆಕ್ಸ್ಟ್ 5 year. ಮುಂದಿನ 5 ವರ್ಷಗಳಿಗಾಗಿ ಸಿಟಿಸನ್ ವಾಚ್ ಕಂಪನಿಯ ಮಾರಾಟವನ್ನು ಅಂದಾಜಿಸಿರಿ ಅಂತ ಹೇಳ್ಯಾರ. ನೆಕ್ಸ್ಟ್, ಶುಡ್ ಸಿಟಿಸನ್ ಕಂಪ್ನಿ ಕಂಟಿನ್ಯೂ ಇಟ್ಸ್ ಬಿಸ್ನೆಸ್ ಇನ್ ಫ್ಯೂಚರ್. ಮುಂದಿನ ದಿನಮಾನಗಳೊಳಗೆ ಸಿಟಿಸನ್ ಕಂಪ್ನಿ ತನ್ನ ವ್ಯಾಪಾರವನ್ನು ಮುಂದುವರಿಸ್ಬೋದಾ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಈ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ನಾವು ಆನ್ಸರ್ ಏನು ಹೇಳಾಕತ್ತೇವೆ ಅಂದ್ರೆ ಮೀನಿಂಗ್ ಕೊಡಾಕತ್ತೇವೆ. ಫಸ್ಟ್ ಕ್ವಶನ್ ಏನು ಕೇಳಿದಾರೆ, ವಾಟ್ ಈಸ್ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತ ಕೇಳ್ಯಾರ. Demand forecasting means an estimation of the level of demand that might be realized in future under given circumstances. ಏನು ಹೇಳಾಕತ್ತಾರೆ, an estimation of the level of demand. ಬೇಡಿಕೆಯ ಪ್ರಮಾಣದ ಅಂದಾಜೀಕರಣ ಅಂತ ಹೇಳಾಕತ್ತಾರೆ. ಮೈಟ್ ಬಿ ರಿಯಲೈಸ್ಡ್ ಇನ್ ಫ್ಯೂಚರ್, ಯಾವಾಗ ಮುಂದಿನ ದಿನಮಾನಗಳಲ್ಲಿ, ಅಂಡರ್ ಗಿವನ್ ಸರ್ಕಮ್ಸ್ಟೆನ್ಸಸ್ ಕೊಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಅಂದ್ರೆ ಕಂಪನಿಯ ಅಂದಾಜೀಕರಣ ಅಂತಂದ್ರೆ ಕಂಪನಿಯ ನಿರೀಕ್ಷಿತ ಮಾರಾಟದ ಪ್ರಮಾಣ ಆಗಿರ್ತೈತಿ. ಇದು ಆಯ್ದ ಮಾರಾಟ ಯೋಜನೆ ಮತ್ತು ಗ್ರಹಿತ ಮಾರಾಟದ ಪರಿಸರವನ್ನು ಅವಲಂಬಿಸಿರ್ತೈತಿ ಅಂತ ಹೇಳಿ ಹೇಳಕತ್ತಾರಲ್ಲೇ. ಓಕೆ, ಅಂದ್ರೆ ಭವಿಷ್ಯತ್ತಿನ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ಅಂದಾಜು ಅಥವಾ ಲೆಕ್ಕಾಚಾರ ಮಾಡುವುದಾಗಿದೆ ಅಂತ ಹೇಳ್ತೇವೆ. ಓಕೆ, ಅಂದಾಜು ಅಥವಾ ಲೆಕ್ಕಾಚಾರ ಮಾಡುವುದು ಅಂತ ಹೇಳ್ತೇವೆ ನಾವಲ್ಲಿ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೆ. ಇನ್ನು ಸೆಕೆಂಡ್ ಕ್ವಶನ್ ಏನು ಕೇಳ್ಯಾರ, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಆಫ್ ಸಿಟಿಸನ್ ಕಂಪ್ನಿ ಅಂತ ಹೇಳ್ಯಾರ. ಅದಕ್ಕೆ ನಾವು ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡನ್ನು ಉಪಯೋಗ ಮಾಡಾಕ್ತೇವೆ. ಅಂದ್ರೆ ಪ್ರವೃತ್ತಿ ಯೋಜನೆ ವಿಧಾನವನ್ನು ನಾವು ಉಪಯೋಗ ಮಾಡಾಕತ್ತೇವೆ. ಏನು ಉಪಯೋಗ ಮಾಡಾಕತ್ತೇವೆ, ಯಾವ ಪದ್ಧತಿ ಯೂಸ್ ಮಾಡಾಕತ್ತೇವೆ ನಾವು, ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್, ಪ್ರವೃತ್ತಿ ಯೋಜನೆ ವಿಧಾನ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡಕ್ಕೆ ನಾವು ಫಸ್ಟಿಗೆ ಏನು ಮಾಡಬೇಕು ಅಂತಂದ್ರೆ, ಫೈಂಡ್ ದ ಟೈಮ್ ಡೆವಿಯೇಷನ್. ಇದೇನೈತಿ, ಇಯರ್ ಐತಿ. ಆಮೇಲೆ ನೆಕ್ಸ್ಟ್ ಸೇಲ್ಸ್ ಏನು ಕೊಟ್ಟದ್ದೈತಲ್ಲ ವ್ಯಾಲ್ಯೂಸ, ಅದನ್ನು ನಾವು ತೊಗೊಳಕತ್ತೇವೆ. ಫಸ್ಟಿಗೆ ಏನು ಮಾಡಬೇಕು, ಟೈಮ್ ಡೆವಿಯೇಷನ್ ತೊಗೋಬೇಕು. ಟೈಮ್ ಡೆವಿಯೇಷನ್ ಅದಕ್ಕೆ ಕನ್ನಡ ಒಳಗೆ ನಾವು ಏನಂತೀವಿ ಅಂತಂದ್ರೆ ಕಾಲಾವಧಿ ವಿಚಲನೆ. ಇದಕ್ಕೆ ಟೈಮ್ ಡೆವಿಯೇಷನ್ TD ಅಂತೇವಲ್ಲ, ಇದನ್ನು ಏನಂತೀವಿ ಅಂತಂದ್ರೆ ಕಾಲಾವಧಿ ವಿಚಲನೆ ಅಂತ ಹೇಳಿ ಕರಿತೇವೆ. ಅದರ ನೆಕ್ಸ್ಟ್ ಸ್ಕ್ವೇರ್ ಅಪ್ TD ಅಂತ ಹೇಳ್ತೇವೆ. ಅಂದರೆ ಸ್ಕ್ವೇರ್ ಅಪ್ TDX ಅಂದರೆ ಟೈಮ್ ಡೆವಿಯೇಷನ್ಗೆ ಎಕ್ಸ್ ಅಂತ ವ್ಯಾಲ್ಯೂ ಕೊಟ್ಟಿವಿ ನಾವಲ್ಲೇ. ಟೈಮ್ ಡೆವಿಯೇಷನ್ಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿವಿ. ಸ್ಕ್ವೇರ್ ಅಪ್ TD ಅಂತ ಹೇಳ್ತಾರೆ. ಸ್ಕ್ವೇರ್ ಅಪ್ TD ಅಂದರೆ ಇದೇನು ಕಾಲಾವಧಿ ವಿಚಲನೆ ಏನು ಐತಲ್ಲ ಅದರ ವರ್ಗಾವಣೆ ಮಾಡಿರಿ ಅಂತ ಹೇಳ್ತಾರೆ. ವರ್ಗಮಾನವನ್ನು ತೆಗೀರಿ ಅಂತ ಹೇಳಕತ್ತಾರ. ಸ್ಕ್ವೇರ್ ಮಾಡಿರಿ ಅನ್ನಾಗತ್ತಾರ. ಅದಕ್ಕೆ ಇಲ್ಲಿ ಎಕ್ಸ್ ಐತಿ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾಡಿದ್ದೀವಿ. ಇದು ಸೆಕೆಂಡ್ ಸ್ಟೆಪ್ ಐತಿ. ಓಕೆ, ನೆಕ್ಸ್ಟ್ ಮೂರನೇದು ಅಂತಂದ್ರೆ ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್ ಆಫ್ ಟೈಮ್ ಡೆವಿಯೇಷನ್ ಆ್ಯಂಡ್ ಸೇಲ್ಸ್. ಕ್ಯಾಲ್ಕುಲೇಟ್ ಈ ಕಾಲಮ್ದೊಳಗೆ ಏನು ಮಾಡಾಕತ್ತೀವಿ ಅಂತಂದ್ರೆ ಟೈಮ್ ಡೆವಿಯೇಷನ್ ಮತ್ತು ಸೇಲ್ಸ್ದ ಪ್ರಾಡಕ್ಟನ್ನು ತೆಗೀರಿ ಅಂತ ಹೇಳಾಕತ್ತಾರೆ. ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್ ಆಫ್ ಟೈಮ್ ಡೆವಿಯೇಷನ್ ಆ್ಯಂಡ್ ಸೇಲ್ಸ್. ಟೈಮ್ ಡೆವಿಯೇಷನ್ ಆ್ಯಂಡ್ ಸೇಲ್ಸ್ ಅಂದ್ರೆ Y ಇಂಟು ಎಕ್ಸ್ ಮಾಡ್ಬೇಕಾಯ್ತು ನಮಗೆ. XY ವ್ಯಾಲ್ಯೂ ಏನು ಮಾಡಾಕತ್ತೇವೆ ನಾವು, X ಇಂಟು Y ಮಾಡಾಕತ್ತೇವೆ. ಇಲ್ಲಿ ಪ್ರಾಡಕ್ಟ್ ಆಫ್ ಟೈಮ್ ಡೆವಿಯೇಷನ್ ಟು ಸೇಲ್ಸ್ ಅಂತ ಹೇಳಾಕತ್ತೇವೆ. ಟೈಮ್ ಡೆವಿಯೇಷನ್ ಟು ಸೇಲ್ಸ್ ಮಾಡಾಕತ್ತೀವಿ, ಅದರ ಪ್ರಾಡಕ್ಟ್ ಅಂತ ಹೇಳಾಕತ್ತೀವಿ.
ಕಾಲಾವಧಿ ವಿಚಲನೆಯ ಉತ್ಪನ್ನ ಮತ್ತು ಮಾರಾಟ ಅಂತ ಹೇಳಾಕತ್ತೇವೆ. ಏನೇನು ಸ್ಟೆಪ್ ಐತಿ? ಫಸ್ಟಿಗೆ ಟೈಮ್ ಡೆವಿಯೇಷನ್ ತೆಗಿಬೇಕು, ಕಾಲಾವಧಿ ವಿಚಲನೆ ತೆಗಿಬೇಕು, ಅದರ ವರ್ಗಮಾನ ತೆಗಿಬೇಕು, ಅಂದ್ರೆ ಸ್ಕ್ವೇರ್ ಅಪ್ ಮಾಡಿರಿ, ಸ್ಕ್ವೇರ್ ತೆಗಿರಿ. ಆಮೇಲೆ ಏನೈತಿ ಅಂತಂದ್ರೆ ಎಕ್ಸ್ ಇಂಟು ವೈ ಮಾಡಿರಿ, ಸೇಲ್ಸ್ ಇಂಟು ಟೈಮ್ ಡೆವಿಯೇಷನ್ ಮಾಡಿರಿ ಲಾಸ್ಟ್ ಕಾಲಮ್ ಒಳಗೆ ಅಂತ ಹೇಳಕತ್ತಾರ. ಸೊ ಫಸ್ಟಿಗೆ ಏನು ಮಾಡ್ತೇವೆ? ಇಯರ್ ಕಾಲಮ್ ಬರ್ಕೊಂಡೇವಿ, ಅದರೊಳಗೆ ಏನು ಮಾಡ್ತೇವೆ? 2014, 15, 16, 17, 18 ಅಂತ ಮಾಡ್ಕೊಂಡ ಟೈಮ್ ಡೆವಿಯೇಷನ್ ಮೆಥಡ್ ಐತಿ, ಇಲ್ಲಿ ಟೈಮ್ ಪ್ರೊಜೆಕ್ಷನ್ ಮೆಥಡ್ ಐತಿ, ಪ್ರವೃತ್ತಿ ಯೋಜನೆ ವಿಧಾನ ಐತಿ. ಅದಕ್ಕೆ ಮಿಡ್ ಟೈಮ್ ಡೆವಿಯೇಷನ್ ಇದು ಮಿಡ್ ಇಯರ್ ತೆಗಿಬೇಕು. ತೀತಾ ಏನು ಮಾಡಾಕತ್ತೇವೆ ನಾವಲ್ಲೇ? ಮಧ್ಯವರ್ತಿ ವರ್ಷವನ್ನು ತೆಗಿಬೇಕು. ಇದು ಏನೈತಿ ಅಂತಂದ್ರೆ ಮಿಡ್ ಇಯರ್ ಅಂತ ಹೇಳ್ತೇವೆ. ಓಕೆ, ಟೈಮ್ ಡೆವಿಯೇಷನ್ನ ಈ ಮಿಡ್ ಇಯರ್ ಮೇಲೆ ಡಿಪೆಂಡೆಂಟ್ ಇರುತ್ತದೆ. ಅದಕ್ಕೆ ಅದನ್ನು ನಾವು ಮಾರ್ಕ್ ಮಾಡ್ಕೊತೇವೆ. ಎರಡನೇ ಕಾಲಮ್ ಒಳಗೆ ಸೇಲ್ಸ್ ಬರೆಯಾಕತ್ತೇವೆ, ಇದು ಕೊಟ್ಟದ್ದೈತಿ. ಓಕೆ, ಕ್ವಶನ್ ಒಳಗೆ ಕೊಟ್ಟದ್ದೈತಿ 200, 250, 300, 350 ಆ್ಯಂಡ್ 400 ಅಂಥೇಳಿ. ಆಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಟೈಮ್ ಡೆವಿಯೇಷನ್ ಬರೆಯಾಕತ್ತೇವೆ, ಕಾಲಾವಧಿ ವಿಚಲನೆ ಡಿಪೆಂಡಿಂಗ್ ಅಪಾನ್ ದ ಮಿಡ್ ಇಯರ್ಗೆ 0 ಕೊಡ್ತೇವೆ. ಅದರ ಹಿಂದಿನ ವರ್ಷಗಳಿಗೆ ಮೈನಸ್ ಕೊಟ್ಕೊತ ಹೋಗ್ತೇವೆ, -1, 2 ಅಂತ ಹೇಳಿ ಕೊಡ್ತೇವೆ. ಆಮೇಲೆ ಮುಂದಿನ ವರ್ಷಕ್ಕೆ ಯಾಕಂದ್ರೆ ಅದು ಎಡಿಷನ್ ಹಾಕೋತ ಹೋಗ್ತೈತಿ ಅಂತ ಹೇಳ್ತೇವೆ ನಾವಲ್ಲೇ, +1 ಆ್ಯಂಡ್ +2 ಅಂತ ಹೇಳಿ ಮಾಡಾಕತ್ತೇವೆ. ಮಿಡ್ ಇಯರ್ಗೆ 0 ಕೊಡಾಕತ್ತೇವೆ, ಅದ್ರ ಹಿಂದಿನ ವರ್ಷಗಳಿಗೆ 1, 2, 3 ಕೊಟ್ಕೊತ ಹೋಗ್ತೇವೆ, ಮೈನಸ್ ನೆಗೆಟಿವ್ದೊಳಗೆ ವ್ಯಾಲ್ಯೂ ಕೊಡ್ತೇವೆ. ಆಮೇಲೆ ಮುಂದಿನ ವರ್ಷಗಳಿಗೆ ಪಾಸಿಟಿವ್ ಒಳಗೆ ವ್ಯಾಲ್ಯೂಸ್ ಕೊಟ್ಕೊತ ಹೋಗ್ತೇವೆ, +1, 2, 3 ಅಂಥೇಳಿ. ಓಕೆ, ನೆಕ್ಸ್ಟ್ ಸ್ಕ್ವೇರ್ ಅಪ್, ಇದನ್ನು ಸ್ಕ್ವೇರ್ ಮಾಡೋದೈತಿ, ಅಂದ್ರೆ -2 ಸ್ಕ್ವೇರ್ ಮಾಡೋದೈತಿ ನಮಗೆ, -2 ಸ್ಕ್ವೇರ್ ಮಾಡೋದೈತಿ. ಅಂದ್ ಹೊತ್ನಾಗ -2 ಇಂಟು -2 ಮಾಡಿದ್ವಿ ಅಂತಂದ್ರೆ ಏನು ಬಂತು? 4 ಆಗತ್ತೆ, ಪಾಸಿಟಿವ್ ಒಳಗೆ ಆನ್ಸರ್ ಬರುತ್ತೆ. -1 ಇಂಟು -1 ಆಯ್ತು ಅಂತಂದ್ರೆ 1 ಬರುತ್ತೆ. ಸೊ 0ಕ್ಕೆ 0 ಉಳ್ದೈತಿ. ಇಲ್ಲಿ 1 ಇಂಟು 1 ಬರುತ್ತೆ, 2 ಇಂಟು 2 4 ಬರುತ್ತೆ. ಇದು ಕಾಲಮ್ ಆಯಿತು. ನೆಕ್ಸ್ಟ್ ಏನೈತಿ ಅಂದ್ರೆ ಪ್ರಾಡಕ್ಟ್ ಆಫ್ XY ಅಂತ ಹೇಳ್ತೇವೆ. ಟೈಮ್ ಡೆವಿಯೇಷನ್ ಟು ಸೇಲ್ಸ್ ಮಾಡಾಕತ್ತೇವೆ, ಅಂದ್ರೆ X ಇಂಟು Y ಮಾಡಾಕತ್ತೇವೆ, ಸೊ -2 ಇಂಟು 200 ಈಸ್ ಈಕ್ವಲ್ ಟು -400 ಆಯಿತು. -1 ಇಂಟು 250 ಆಯ್ತು ಅಂದ್ರೆ 250 ಆಯ್ತು, -250 ಆಯಿತು. 0 ಇಂಟು 300 0 ಬರತ್ತಾ, 1 ಇಂಟು 350 350 ಬರುತ್ತಾ, 2 ಇಂಟು 400 800 ಬರುತ್ತೆ. ಈ ಕಾಲಮ್ಸ್ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಟೋಟಲ್ ಮಾಡ್ಕೊಳಕತ್ತೇವೆ ಎಲ್ಲನೂ. ಓಕೆ, ಟೋಟಲ್ ಮಾಡ್ಕೊಳಕತ್ತೇವೆ. ನಂಬರ್ ಆಫ್ ಇಯರ್ಸ್ ಎಷ್ಟು ಅದಾವ? ಎಣ್ಣನ್ನು ರೀಪ್ರೆಸೆಂಟ್ ಏನು ಮಾಡ್ತೇವೆ ನಾವಲ್ಲೇ? ಎಣ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಹೇಳ್ತೇವೆ. ಎಷ್ಟು ಅದಾವ? 5 ಇಯರ್ಸ್ ಅದಾವ. ಸೊ 5 ಬರೀರಿ. ಇದ್ರ ಸೇಲ್ಸ್ದ ಟೋಟಲ್ ಮಾಡಿರಿ, ಟೋಟಲ್ ಸೇಲ್ಸ ಈ 5 ಇಯರ್ಸ್ ಒಳಗೆ ಟೋಟಲ್ ಸೇಲ್ಸ್ ಸಮೇಷನ್ Y ಅಂತ ಹೇಳ್ತೇವೆ. ಸೊ ಸಮೇಷನ್ Y ಅಂತಂದರೆ ಏನೈತಲ್ಲೇ ಟೋಟಲ್ ಮಾಡಾಕತ್ತೇವೆ. ಟೋಟಲ್ ಮಾಡಿದರೆ 1500 ಬಂತು ಈ ಕಾಲಮ್. ಅದರ ನೆಕ್ಸ್ಟ್ ಸಮೇಷನ್ ಎಕ್ಸ್ ಮಾಡಾಕತ್ತೇವೆ, ಇದೇನೈತಿ 3 ಐತಿ, -3 ಆಗತ್ತೆ. ಇಲ್ಲೇ +3 -3 ಆನ್ಸರ್ ಏನಾಗ್ತೈತಿ ಅಂತಂದ್ರೆ 0 ಆಗತ್ತೆ. ನೆಕ್ಸ್ಟ್ ಇದನ್ನು ಸ್ಕ್ವೇರ್ ಅಪ್ ಮಾಡ್ಕೊಳ್ಳೋದೈತಿ, ಇದನ್ನು ಸ್ಕ್ವೇರ್ ಅಪ್ಪದು ಟೋಟಲ್ ಮಾಡ್ಕೊಳಕತ್ತೀರಿ. ಇಲ್ಲೇನೈತಿ 5 ಐತಿ, ಯಾಕಂದ್ರೆ ಪಾಸಿಟಿವ್ ಒಳಗೆ ಆನ್ಸರ್ ಬಂದೈತಿ. ಇಲ್ಲೇ ಇಂಟು ಮೈನಸ್ ಏನಾಗ್ತೈತಿ? ಪಾಸಿಟಿವ್ ಒಳಗೆ ಬಂದೈತಿ. 4 + 1 5 ಆಯಿತು, 1 + 4 5 ಆಯಿತು, 5 + 5 ಎಷ್ಟಾಯ್ತು? 10 ಆಯ್ತು. ಸಮೇಷನ್ ಆಫ್ X² ಈಸ್ 10 ಅಂತ ಹೇಳ್ತೇವೆ. ಇನ್ನು ಪ್ರಾಡಕ್ಟದು ಟೋಟಲ್ ಮಾಡಾಕತ್ತೇವೆ, ಸಮೇಷನ್ ಎಕ್ಸ್ ವೈ ಮಾಡಾಕತ್ತೇವೆ. ಅದು ಎಷ್ಟು ಬಂತಲ್ಲಿ? 500 ಬಂತು. ಅಂದರೆ ಇದು ಟೋಟಲ್ 650 ಆಗತ್ತಾ. ಇದೇನೈತಿ ಅಂತಂದ್ರೆ 1150 ಆಗತ್ತಾ. ಸೊ ಅದರೊಳಗೆ 650 ತೆಗೆದ್ವಿ ಅಂದ್ರೆ 500 ಬರುತ್ತೆ. ಇನ್ನು ನೆಕ್ಸ್ಟ್ ಇದನ್ನೇನೈತಿ ಅಂದ್ರೆ ಇದೇನು Y ಈಸ್ ಸೇಲ್ಸ್ ನಾವು ಪ್ರೊಜೆಕ್ಷನ್ ಮಾಡಾಕತ್ತೇವಲ್ಲಿ, ಅಂದಾಜು ಹಾಕಾಕತ್ತೇವೆ. ಈ ಒಂದು ಇಕ್ವೇಷನ್ ಒಳಗೆ ತುಂಬಬೇಕೈತಿ. ಓಕೆ, Y ಈಸ್ ಈಕ್ವಲ್ ಟು ಇದು ಆದಮೇಲೆ ನಾವು ಮಾಡಬೇಕೈತಿ ಇದನ್ನು A + BX ಅಂತ ಹೇಳಿ ಹೇಳ್ತೇವೆ. ಓಕೆ, A + BX ಅಂತ ಹೇಳಿ ಹೇಳಾಕತ್ತೇವೆ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ A ಆ್ಯಂಡ್ B by using equation Y is equal to A + BX, where A is a constant variable ಐತದ, ಇದು ಬದಲಾಗಂಗಿಲ್ಲ ಅಂತ ಹೇಳ್ತೇವೆ. ಓಕೆ, ಆಮೇಲೆ ಬಿ ಎಕ್ಸ್ಗೆ ನಾವೇನು ಮಾಡ್ತೇವೆ ಅಂತಂದ್ರೆ ಇಟ್ ಈಸ್ ರೇಟ್ ಆಫ್ ಗ್ರೋತ್. ಬಿ ಎಕ್ಸ್ ಏನೈತಿ? ರೇಟ್ ಆಫ್ ಗ್ರೋತ್ ಐತಿ. ಎ ಅನ್ನೋ ಕ್ಯಾಲ್ಕುಲೇಷನ್ನಕ್ಕೆ ನಾವೇನು ಮಾಡ್ತೇವೆ? ಎದು ಕ್ಯಾಲ್ಕುಲೇಷನ್ ಮಾಡೋಕೆ
ಕಾನ್ಸ್ಟಂಟ್ ವೇರಿಯೇಬಲನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಮಾಡ್ತೇವೆ. ಆಯ್ತಾ? ಸಮೇಷನ್ ವೈ ಡಿವೈಡೆಡ್ ಎನ್, ದ್ಯಾಟ್ ಮೀನ್ಸ್ ಸಮೇಷನ್ ವೈ ಅಂದ್ರೆ ಟೋಟಲ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ತೇವೆ. ಎ ಬರುತ್ತಾ. ನೆಕ್ಸ್ಟ್ ಬಿ ಎಕ್ಸ್ ಅನ್ನು ಕ್ಯಾಲ್ಕುಲೇಷನ್ಕ್ಕೆ ರೇಟ್ ಆಫ್ ಗ್ರೋತ್, ಬಿ ಎಕ್ಸ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಗ್ರೋತ್, ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಇದು ಟೋಟಲ್ ಏನು ಬಂದಿತ್ತಲ್ಲ ಟ್ರೆಂಡ್ ಪ್ರೊಜೆಕ್ಷನ್ ಆಫ್ ಇನ್ ಸೇಲ್ಸ್ ಏನು ಬಂದಿತ್ತಲ್ಲ ಇದು ಎಕ್ಸ್ ವೈ ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಾಕತ್ತೇವೆ ನಾವು ಅಲ್ಲಿ. ಇದನ್ನು ಡಿವೈಡೆಡ್ ಬೈ ಇದನ್ನು ಮಾಡಾಕತ್ತೇವೆ. ಫಸ್ಟಿಗೆ ಇದನ್ನು ಡಿವೈಡೆಡ್ ಬೈ ಇದನ್ನು ಮಾಡಾಕತ್ತೇವೆ, ಅದ್ರ ನೆಕ್ಸ್ಟ್ ಇದನ್ನು ಡಿವೈಡೆಡ್ ಬೈ ಇದನ್ನು ಮಾಡಾಕತ್ತೇವೆ. ಅಂದರೆ ಈ ಈಕ್ವೇಷನ್ ನಾವು ಸಿಂಪಲ್ ಮಾಡ್ಕೊಳಕ್ಕೆ. ಓಕೆ, ಸೊ ಎ ಕಾನ್ಸ್ಟಂಟ್ ವೇರಿಯೇಬಲ್ ಯಾವ ಸೂತ್ರ ಇದು ಮಾಡ್ತೇವೆ, ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಮಾಡಾಕತ್ತೇವೆ. ಸಮೇಷನ್ ವೈ ಎಷ್ಟೈತಿ 1500 ಐತಿ. ಟೋಟಲ್ ಆಫ್ ಸೇಲ್ಸ್ ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. 1500 ಡಿವೈಡೆಡ್ ಬೈ 5 ಮಾಡ್ತೀವಿ, 300 ಬಂತು. ರೇಟ್ ಆಫ್ ಗ್ರೋತ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಪೊಸಿಷನ್ ಒಳಗೆ ಏನು ಮಾಡ್ತೀವಿ, ರೇಟ್ ಆಫ್ ಗ್ರೋತ್ಗೆ ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಮಾಡಾಕತ್ತೇವಿ. ಓಕೆ, ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಸಮೇಷನ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಮಾಡ್ತೇವೆ. ಸೊ 500 ಡಿವೈಡೆಡ್ ಬೈ 10, ಎಕ್ಸ್ ವೈ ಎಷ್ಟೈತಿ 500 ಐತಿ. ಆಲ್ರೆಡಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೈತಿ ಹಿಂದಿನ ಇದ್ರೊಳಗೆ ಟೇಬಲ್ ಒಳಗೆ. 500 ಡಿವೈಡೆಡ್ ಬೈ 10 ಮಾಡಿದ್ವಿ. ಸೊ ಎಷ್ಟು ಬಂತು, 50 ಬಂತು. ಇದು ಫಸ್ಟಿನ ಬೇಸಿಕ್ ಇಕ್ವೇಷನದು ಏನು ನಮಗೆ ವ್ಯಾಲ್ಯೂಸ್ ಅದಲ್ಲ ಅವ್ನು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಆ ಇಕ್ವೇಷನನ್ನು ಫಿಲ್ಅಪ್ ಮಾಡ್ಕೋಬೇಕು. ವೈ ದಟ್ ಈಸ್ ಸೇಲ್ಸ್ ಈಸ್ ಈಕ್ವಲ್ ಟು 300, ದಟ್ ಈಸ್ ಎ 300 ಪ್ಲಸ್ ಬಿ ಎಕ್ಸ್ ಅಂದ್ರೆ ಎಕ್ಸ್ದ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಓಕೆ, ಬಿದ ವ್ಯಾಲ್ಯೂ ಎಷ್ಟೈತಿ 50 ಐತಿ, 50 ಎಕ್ಸ್ ಇದು ಫಿಕ್ಸ್ ಆಯ್ತು ನಮ್ದಲ್ಲೇ. ಅದರ ನೆಕ್ಸ್ಟ್ ನಾವು ಏನು ಮಾಡಾಕತ್ತೇವಿ, ಟ್ರೆಂಡ್ ವ್ಯಾಲ್ಯೂಸ್ ಆರ್ ಸೇಲ್ಸ್ ಫಾರ್ ನೆಕ್ಸ್ಟ್ 5 ಇಯರ್ಸ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಓಕೆ, ಟ್ರೆಂಡ್ ವ್ಯಾಲ್ಯೂಸ್ ಮೀನ್ಸ್ 5 ಇಯರ್ಸ್ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಅದಕ್ಕೆ ಏನು ಮಾಡ್ತೇವಿ ಅಂತಂದರೆ ಇದರೊಳಗೆ ನಾವೇನು ಮಾಡ್ತೇವಿ, ಈ ಎಕ್ಸಕ್ಕೆ ನೆಕ್ಸ್ಟ್ದ 3, 4, 5, 6, 7 ಅಂದರೆ 5 ಇಯರ್ಸಿಗೆ ನಾವು ವ್ಯಾಲ್ಯೂವನ್ನು ತುಂಬಿಡ್ತೇವೆ. ಇದಕ್ಕೆ ಇದು ಬೇಸಿಕ್ ಅಷ್ಟ ಉಳಿದು ಬಿಡ್ತೈತೆ. ಸೊ ವೈ ಫಾರ್ 2019, ಯಾಕಂದರೆ 18 ತನಕ ನಿಮಗೆ ಕೊಟ್ಟಿದ್ದಾರೆ ಅವರು, 18 ತನಕ ನಿಮಗೆ ಕೊಟ್ಟಿರ್ತಾರೆ. ನೀವು 19ನಿಂದ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ, 19ನಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ವೈ ಮೀನ್ಸ್ ಸೇಲ್ಸ್ ಫಾರ್ 2019 ಈಸ್ ಈಕ್ವಲ್ ಟು 300 ಪ್ಲಸ್ 50 ಇಂಟು 3. ಇದು ಬೇಸಿಕ್ ನೇಚರನ್ನು ಐತಿ. ನೀವು 3 ವರ್ಷದ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿ, 4 ವರ್ಷದ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿ, 3ರಿಂದನೇ ಚಾಲು ಮಾಡೋದೈತಿ ಇದನ್ನು. ಓಕೆ, 3ರಿಂದನೇ ಚಾಲು ಮಾಡೋದೈತಿ. 50 ಇಂಟು 3 ಈಸ್ ಈಕ್ವಲ್ ಟು 300 ಬಂದರು. 50 ಇಂಟು 3 ಈಸ್ 150, ಟೋಟಲ್ 450 ಆಯಿತು. ನೆಕ್ಸ್ಟ್ 2020ಗೆ 300 ಪ್ಲಸ್ 50 ಇಂಟು 4. ನೆಕ್ಸ್ಟ್ ಇನ್ಕ್ರೀಸಿಂಗ್ ಟ್ರೆಂಡ್ ಒಳಗನ ನಾವು ಏನು ಮಾಡ್ತೇವೆ, ನಂಬರ್ಸ್ ಕೊಟ್ಕೊತ ಹೋಗ್ತೀವಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಹಿಂಗೆ. ಓಕೆ, 50 ಇಂಟು 4, therefore 300 ಪ್ಲಸ್ 200 ಈಸ್ ಈಕ್ವಲ್ ಟು 500. ನೆಕ್ಸ್ಟ್ 300 ಪ್ಲಸ್ 50 ಇಂಟು 5, 300 ಪ್ಲಸ್ 50 ಇಂಟು 5 ಎಷ್ಟಾಯ್ತು, 250 ಆಯಿತು. ಟೋಟಲ್ ಎಷ್ಟಾಯ್ತು, 550 ಆಯಿತು. ಫಾರ್ 2022 300 ಪ್ಲಸ್ 50 ಇಂಟು 6 ಮಾಡಾಕತ್ತೇವೆ. 300 ಪ್ಲಸ್ 300 ಈಸ್ ಈಕ್ವಲ್ ಟು 600 ಆಯಿತು. ಇಲ್ಲಿ ಮಲ್ಟಿಪ್ಲೈ ಮಾಡಿಟ್ಟೇವೆ ಅಷ್ಟ. ಫಾರ್ 2023 ದ ಸೇಲ್ಸ್ ವಿಲ್ ಬಿ 300 ಪ್ಲಸ್ 50 ಇಂಟು 7. ಸೊ 300 ಪ್ಲಸ್ 350 ಆಯಿತು, 650 ಆಯಿತು. ಓಕೆ, ದೀಸ್ ಆರ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ಸೇಲ್ಸ್ ಎಷ್ಟು ಆತಂಗಾದ್ರೆ 2090ಗೆ 450 crores ಆಯ್ತು. ಇಟ್ ಶುಡ್ ಬಿ ಇನ್ ಕ್ರೋರ್ಸ್ ಒಳಗೆ ಹೇಳಿದ್ದಾರೆ ಅಂಥೇಳಿ. ಫಾರ್ 2020 ಎಷ್ಟಾಯ್ತು, 500 crores ಆಯಿತು. ಓಕೆ, ಫಾರ್ 2021 550 crores ಆಯಿತು ಸೇಲ್ಸ. ನೆಕ್ಸ್ಟ್ 2022ಗೆ 600 crores ಆಯಿತು. ನೆಕ್ಸ್ಟ್ 2023ಗೆ 650 crores ಆಯಿತು. ಇಟ್ ಈಸ್ ದ ಸೇಲ್ಸ್ ಫಾರ್ ನೆಕ್ಸ್ಟ್ 5 ಇಯರ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಕೇಳಿದಾರ ಅಂತಂದ್ರೆ,
ವೆದರ್ ಸಿಟಿಸನ್ ಕಂಪ್ನಿ ಶುಡ್ ಕಂಟಿನ್ಯೂ ಇಟ್ಸ್ ಸೇಲ್ಸ್ ಇನ್ ಫ್ಯೂಚರ್ ಅಂತ ಹೇಳಿ ಕೇಳಿದಾರ. ಈಗ ಇನ್ಕ್ರೀಸಿಂಗ್ ಟ್ರೆಂಡ್ ಒಳಗನೆ ಐತೆ ನಿಮ್ಮ ಸೇಲ್ಸಾ, ಅದಕ್ಕೆ ನೀವೇನು ಹೇಳ್ತೀರಿ? ಎಸ್ ಇಟ್ ಶುಡ್ ಕಂಟಿನ್ಯೂ ಅಂಥೇಳಿ ಹೇಳ್ತೀರಿ. ಇಟ್ ಶುಡ್ ಕಂಟಿನ್ಯೂ ಅಂಥೇಳಿ ಹೇಳ್ತೀರಿ. ಸಿಟಿಸನ್ ಕಂಪ್ನಿ ಶುಡ್ ಕಂಟಿನ್ಯೂ ಇಟ್ಸ್ ಸೇಲ್ಸ್ ಅಂತ ಹೇಳಬೇಕು. ಕ್ಯಾಲ್ಕುಲೇಷನ್ನ ಭಾಳ ಇಂಪಾರ್ಟೆಂಟ್ ಐತಿ. ಇಟ್ ಶುಡ್ ಕಂಟಿನ್ಯೂ ಇಟ್ಸ್ ಸೇಲ್ಸ್ ಅಂತ ಹೇಳಬೇಕು. ಓಕೆ, ಬಿಕಾಸ್ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಂಥೇಳಿ. ಹೋಪ್ ಯು ಲೈಕ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್. ಥ್ಯಾಂಕ್ ಯು.